ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ, ಇವತ್ತು 5ನೇ ತಾರೀಕು ಜೂನ್. ಸೇಮ್ ಇವತ್ತು ಅಷ್ಟೇ 7 ಕಿಲೋಮೀಟ್ರು ಹೋಗೋದು. ಆದರೆ ಶಿಫ್ಟಿಂಗ್ನ ಕಮ್ಮಿ ಮಾಡಬೇಕು ಅಂಥೇಳಿ ಅಪ್ಪಲ್ಲೆಲ್ಲ ನಾನು ಗೇರ್ ಶಿಫ್ಟ್ ಮಾಡ್ತಾಯಿದ್ದೆ. ಅದನ್ನು ಕಮ್ಮಿ ಮಾಡಿ ಹೋಗೋದು ಅಂಥೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಬೂನಹಳ್ಳಿ ಅಪ್ಪನ ಯಾವುದೇ ರೀತಿ ಗೇರ್ ಶಿಫ್ಟ್ ಇಲ್ದನೆಯ ನಾನು ಹತ್ತಿಸ್ದೆ. ಟಯರ್ಡ್ ಆಗುತ್ತೆ, ನೆಕ್ಸ್ಟ್ ನೋಡೋಣ ಬನ್ನಿ. ಅಂಕನಹಳ್ಳಿಯಿಂದ ಮುಂದೆ ಹೋಗ್ತಾ ಇದ್ದೀನಿ ನಾನು. ನಿಯರ್ಲಿ ಒಂದು 3 ಕಿಲೋಮೀಟ್ರು ಕವರ್ ಮಾಡಿರೋವಂಥದ್ದು. ಯಾವುದೇ ರೀತಿ ನಾನು ಗೇರ್ ಶಿಫ್ಟ್ ಮಾಡಿಲ್ಲ. ಎಲ್ಲ ಅಪ್ಪಲ್ಲೂ ನಾನು ಟಾಪ್ ಗೇರಲ್ಲೇ ಬಂದಿರೋವಂಥದ್ದು. ಶಾಸ್ತ್ರ ಹತ್ರ ಬಂದಿದ್ದೀನಿ ನಾನು. ಶಂಭುಲಿಂಗೇಶ್ವರ ಸ್ವಾಮಿಗೆ ಕೈ ಮುಗ್ದೆ. ನನಗೆ ಯಾವುದೇ ರೀತಿ ಟಯರ್ಡ್ ಆಗಲಿಲ್ಲ. ಎಲ್ಲೂ ನಾನು ಗೇರ್ ಶಿಫ್ಟ್ ಮಾಡಿಲ್ಲ. ಯಾಕಪ್ಪ ಅಂದರೆ ಒಂದು ಸಲ ನಾನು ಹಿರಿಕಳಲೆ ತನಕ ಹೋಗಿ ಗೇರ್ ಶಿಫ್ಟ್ ಮಾಡ್ದೇ ಮತ್ತೆ ಗೇರ್ ಶಿಫ್ಟ್ ಮಾಡ್ದೇ ನಾನು ಮತ್ತೆ ಬಂದಿದ್ದೆ. ಹಾಗಾಗಿ ನನಗೇನು ಆ ಥರ ಯಾವುದೇ ಕಾಲು ಪೇಯ್ನು ಅನ್ನಿಸ್ತಾ ಇಲ್ಲ. ನಾನು ಸ್ವಲ್ಪ ದೂರ ಹೋಗಿ ರಿಟರ್ನ್ ಆಗೋಣ. ನನ್ನ ಡೆಸ್ಟಿನೇಷನ್ ರೀಚ್ ಆದೆ. ಇಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ವಾಪಸ್ ಹೋಗೋಣ. ಇವತ್ತು ಒಂದು ಸೈಡ್ ಯಾವುದೇ ರೀತಿ ನಾನು ಗೇರ್ ಶಿಫ್ಟ್ ಮಾಡ್ದೇ ಬಂದಿದ್ದೀನಿ. ನೆಕ್ಸ್ಟ್ ರಿಟರ್ನ್ ಹೋಗಬೇಕಾದ್ರೆ ಗೇರ್ ಶಿಫ್ಟ್ ಮಾಡ್ತೀನಿ. ಯಾಕೆ ಒಂದೇ ಸಲ ನಾನು ಮತ್ತೆ ಗೇರ್ ಶಿಫ್ಟ್ ಮಾಡ್ದೇ ಹೋದರೆ ಪ್ರೆಷರ್ ಕೊಡ್ತೀವಿ. ಗೇರ್ ಶಿಫ್ಟ್ ಮಾಡಲಿಲ್ಲ ಅಂದರೆ ಕಾಲಿಗೆ ಪ್ರೆಷರ್ ಬಿದ್ದೇ ಬೀಳುತ್ತೆ, ಒಂದು ಸ್ವಲ್ಪ ಪೇಯ್ನ್ ಬಂದೇ ಬರುತ್ತೆ. ಹಾಗಾಗಿ ಒಂದು ಸೈಡ್ ಸಾಕು. ಅಂದರೆ ನಾರ್ಮಲಾಗೆ ಪೆಡಲ್ ಮಾಡಿದ್ದೀನಿ ನಾನು, ಜಾಸ್ತಿ ಟೈರ್ಡ್ ಮಾಡ್ಕೊಂಡಿಲ್ಲ ನಾನು. ರಿಟರ್ನ್ ಹೋಗ್ಬೇಕಾದ್ರೆ ಶಿಫ್ಟ್ ಮಾಡ್ತೀನಿ. ನೆಕ್ಸ್ಟ್ ಡೇ ಏನು ಮಾಡೋಣ, 2 ಕಡೆನೂ ವಿತೌಟ್ ಗೇರ್ ಶಿಫ್ಟ್ ಹೋಗಿ ಬರೋಣ ಅಂತ ನಾನು ಅಂದ್ಕೊಳ್ತಾ ಇವತ್ತಿಗೂ ಇಷ್ಟೇ ಸಾಕು, 7 ಕಿಲೋಮೀಟರ್. ನೆಕ್ಸ್ಟು ನಾಳೆನೂ ಅಷ್ಟೇ 7 ಕಿಲೋಮೀಟರೇ ಸಾಕು. ನೆಕ್ಸ್ಟ್ ನೋಡೋಣ, ಒಂದು 200, 300 ಅಥವಾ 500 ಮೀಟರ್ ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡೋಣ. ಇನ್ ಕೇಸ್ ನನಗೇನಾದ್ರು ಕಾಲು ನೋವು ಬರಲಿಲ್ಲ ಅಂದರೆ, ಇನ್ ಕೇಸ್ ಕಾಲು ನೋವು ಬಂದರೆ ಇಲ್ಲಿಗೆ ಸಾಕು. ಯಾವಾಗ ಕಾಲು ನೋವು ಇರಲ್ಲ ಅವಾಗೇನು ಮಾಡಬೇಕು, ಮುಂದಕ್ಕೆ ಹೋಗೋಣ. ಬನ್ನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಾಪಸ್ ಹೋಗೋಣ. ಕಿಕ್ಕೇರಿ ಪೊಲೀಸ್ ಠಾಣೆ ಬಾರ್ಡರ್ ಲಿಮಿಟ್ ಸ್ಟಾರ್ಟ್ಸ್. ಈ ಕಡೆ ಮಂಡ್ಯ ಡಿಸ್ಟಿಕ್ಕು ಕಿಕ್ಕೇರಿ ಪೊಲೀಸ್ ಠಾಣೆಗೆ ವ್ಯಾಪ್ತಿಗೆ ಬರುತ್ತೆ ಇದು. ಇನ್ನು ಇದರಿಂದ ಮುಂದಕ್ಕೆ ನಾನು ಇಲ್ಲೇ ನಿಂತಿರೋದು. ಈಗ ರೆಸ್ಟ್ ಮಾಡಾಗಿದೆ, ವಾಪಸ್ ಹೋಗೋದಕ್ಕೆ ರೆಡಿ. ಬನ್ನಿ ವಾಪಸ್ ಹೋಗೋಣ. ಸೇಮ್ ನೋ ಗೇರ್ ಶಿಫ್ಟ್, ನಾರ್ಮಲಾಗಿ ಪೆಡಲ್ ಮಾಡ್ಕೊಂಡು ಹೋಗೋದು, ನೋ ಸ್ಪೀಡ್. ಯಾಕೆಂದರೆ ಎಲ್ಲಿ ತನಕ ನಾನು ಎಷ್ಟೇ ಸ್ಪೀಡು ಹೊಡೆದ್ರು ಅಥವಾ ಎಷ್ಟೇ ಡಿಸ್ಟೆನ್ಸ್ ಕವರ್ ಮಾಡಿದ್ರೂ ಒಂಚೂರು ಪೇಯ್ನ್ ಇರಬಾರ್ದು ಕಾಲು. ಅಲ್ಲಿ ತನಕನೂ ನಾರ್ಮಲಾಗೇ ಇರಬೇಕಾಗುತ್ತೆ. ಸರಿನಾ? ಬನ್ನಿ. ಮನೆ ತಲುಪ್ತೆ. ಇವತ್ತು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಹಂಗಾಗಿ ವಿಶ್ವ ಪರಿಸರ ದಿನಾಚರಣೆಗೆ ನನ್ನ ಮಗ ಒಂದು ಪ್ಲೇ ಕಾರ್ಡ್ ಮಾಡಿದ್ದಾನೆ ನೋಡಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.